ಸೊ ಗಾಯ್ಸ್ ನಮ್ಮ ಬೇಬಿ ನೋಡಿ ರೆಡಿ ಆಗಿದೆ ಸಣ್ಣ. ಎಲ್ಲಿ ಹೋಗ್ತಿದ್ದೀರಿ ಇವಾಗ? ನೀನು ಈ ತರ ಬರ್ತಿದ್ಯಾ? ಸೊ ಗಾಯ್ಸ್ ಬೇಬಿ ಇವಾಗ ಡ್ಯಾನ್ಸ್ ಟೈಮ್. ಹಂಗೇರೀಗ ನೋಡಿ ನಮ್ಮ ಬೇಬಿ ಎಷ್ಟು ಕೆಲಸ ಮಾಡ್ಕೊಡ್ತಿದೆ. ನಮ್ಮ ಬೇಬಿ ಇವಾಗ ಮಿರರ್ನ ಕ್ಲೀನ್ ಮ್ಯಾಗಿ ಮಾಡಿಟ್ಟಿದ್ದೆ. ರೆಡಿಯಾಗಿದೆ ಮಾಲ್ಗೆ ಹೋಗೋಕ್ಕೆ. ಗಾಯ್ಸ್ ಕ್ವಿಕ್ ಆಗಿ ರೆಡಿ ಆದ್ವಿ ನಾವು. ಬೇಬಿ ಇವಾಗ ಈ ಕ್ಲೇಲ್ ಆಟ ಆಡ್ತೀವಿ. ವಾ ಕ್ಯೂಟ್. ನಾವೇನಾದ್ರು ತಿನ್ನೋಣ ಅಂತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಅಂದರೆ ಡೇ ವಿತ್ ಮೈ ಡಾಟರ್ ಅಂತ. ನಾನು ನಮ್ಮ ಪಾಪು ಇದ್ದಾಗ ನಾರ್ಮಲಾಗಿ ಹೆಂಗೆಲ್ಲ ಇರ್ತೀವಿ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಸ್ಯಾಟರ್ಡೇ ಪೂಜೆ ಕೂಡ ಇರುತ್ತೆ, ಮತ್ತು ಮಾಲ್ಗೆ ವಿಸಿಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ಪಾಪು ಮತ್ತು ನಾನು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅವಳಿಗೆ ರಜೆ ಇದ್ದಾಗ, ಎಸ್ಪೆಷಲಿ ಸ್ಯಾಟರ್ಡೇ ಸಂಡೇ ರಜೆ ಇರುತ್ತಲ್ಲ, ಅವಾಗ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಚಾನಲ್ಗೆ. ಬೇಬಿ ನೋಡಿ ಇವತ್ತು ಪಾತ್ರೆ ವಾಶ್ ಮಾಡ್ತಿದ್ದೆ, ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತ. ಇಷ್ಟೆಲ್ಲ ಅವಳೇ ವಾಶ್ ಮಾಡಿರೋದು. ಫ್ರೀ ಟೈಮಲ್ಲಿ ಏನಾದರೂ ಮಕ್ಳಿಗೆ ಈ ಥರ ಆ್ಯಕ್ಟಿವಿಟಿ ಮಾಡಿಸ್ಬೇಕು ಅಲ್ವಾ ಬೇಬಿ? ನಮ್ಮ ಬೇಬಿ ಬಾಕ್ಸ್ ಅವಳೇ ವಾಶ್ ಮಾಡ್ಕೊಟ್ಟಿದ್ದಾಳೆ. ವೆರಿ ಗುಡ್ ಬೇಬ್. ಹಾಂ ಓಕೆ. ಚೆನ್ನಾಗಿ ವಾಶ್ ಮಾಡು ಆಯಿತಾ? ಓಕೆ. ಅದಾ ಎಷ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟಿದ್ಯಲ್ಲೇ, ಕ್ಯೂಟಾಗಿ ವಾಶ್ ಮಾಡಿದ್ಯಾ? ಹಾಂ ವೆರಿ ಗುಡ್. ವಾಶ್ ಮಾಡಿ ಸಾಕು ಉಜ್ಜಿದು. ಹಿಂದೆ ವಾವ್ ವೆರಿ ಗುಡ್. ಡೈಲಿ ಇಮೇಲೆ ಪಾತ್ರೆ ವಾಶ್ ಮಾಡ್ಬೇಕು ನೀನು ಆಯಿತಾ? ಏನಾದರೂ ನಾನು ಕೆಲಸ ಮಾಡಬೇಕು. ಕ್ಲೀನ್ ಮಾಡಿಕೊಡ್ತೀಯಾ? ಥ್ಯಾಂಕ್ ಯು. ಇದೆಲ್ಲ ನಮ್ಮ ಬೇಬಿ ನೋಡಿ ಗಾಯ್ಸ್ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾಳೆ. ನಾವಿವತ್ತು ಚಾಕ್ಲೇಟ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀವಿ. ಬನ್ನಿ ಬೇಗ ಬೇಗ ಚಾಕ್ಲೇಟ್ ಸ್ಯಾಂಡ್ವಿಚ್ ಮಾಡಿಬಿಟ್ಟು ಸಿಗ್ತೀವಿ. ಚಾಕ್ಲೇಟ್ ಸ್ಯಾಂಡ್ವಿಚ್ ಮಾಡೋಕ್ಕೆ ಬ್ರೌನ್ ಬ್ರೆಡ್ ತೊಗೊಂಡು ಸ್ವಲ್ಪ ತುಪ್ಪ ಹಾಕಿ ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಎರಡು ಕಡೆನೂ ಚೆನ್ನಾಗಿ ಈ ಥರ ಟೋಸ್ಟ್ ಮಾಡ್ಕೋಬೇಕು. ನಾನು ಕಾಫಿ ಆ್ಯಂಡ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ನ ಈ ಥರ ಹಾಟ್ ವಾಟರ್ಲಿ ಇಟ್ಬಿಟ್ಟು ಮೆಲ್ಟ್ ಮಾಡಿಕೊಂಡು ಇದಕ್ಕೆ ಸ್ಪ್ರೆಡ್ ಮಾಡಿದ್ರೆ ಚಾಕ್ಲೇಟ್ ಸ್ಯಾಂಡ್ವಿಚ್ ರೆಡಿ. ಚಾಕ್ಲೇಟ್ ಚಟ್ನಿ ಹಾಕ್ಬಿಟ್ಟು ಸ್ವಲ್ಪ ಮಿಲ್ಕ್ ಚಾಕ್ಲೇಟ್ ಮಾಡ್ತೀವಿ, ಅವಾಗ ರೆಡಿ ಆಗುತ್ತೆ. ಅದು ನಾವು ಎಲ್ಲಿಗೋಗಿ ತಿಂತೀವಿ ನಾವೀಗ. ಚಾಕ್ಲೇಟ್ ಮೆಲ್ಟ್ ಆಗಿದೆ, ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು ಈ ಥರ. ನಾನು ಟ್ರೈಪಾಡ್ ಇಟ್ಕೊಂಡಿಲ್ಲ, ಸೊ ಕಷ್ಟ ಆಗ್ತಿದೆ. ನೋಡಿ ಈ ಥರ ಮೆಲ್ಟ್ ಆಗಬೇಕು ಚಾಕ್ಲೇಟ್. ನಮ್ಮ ಬೇಬಿ ನೋಡಿ ಅಲ್ಲ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಏ ತಲೆ ತಲೆ ಗಾಯ್ಸ್, ನಮ್ಮ ಚಾಕ್ಲೇಟ್ ಸ್ಯಾಂಡ್ವಿಚ್ ರೆಡಿ. ನಮ್ಮ ಬೇಬಿಗೆ ಹಾಲು ಬೇಡ. ಸೊ ಗಾಯ್ಸ್ ನಮ್ಮ ಬೇಬಿ ನೋಡಿ ರೆಡಿಯಾಗಿದೆ ಸ್ಯಾಂಡ್ವಿಚ್ ತಿನ್ನೋಕ್ಕೆ. ಬನ್ನಿ ಹೋಗಿ ತಿನ್ನೋಣ. ನಮ್ಮ ಬೇಬಿನೇ ಇದೆಲ್ಲ ಮಾಡಿದೆ ಇವತ್ತು. ಪಾತ್ರೆ ಎಲ್ಲ ವಾಶ್ ಮಾಡಿದೆ. ಹುಷಾರು ಬಿಡು, ಇಟ್ಸ್ ಓಕೆ ಬಿಡು. ಬನ್ನಿ ಕಾಫಿ ಕುಡ್ಕೊಂಡು ಸ್ಯಾಂಡ್ವಿಚ್ ತಿನ್ಕೊಂಡು ಮಾತಾಡೋಣ. ಲೆಟ್ಸ್ ಗೋ. ಎಲ್ಲಿ ಹೋಗ್ತಿದ್ದೀರಿ ಇವಾಗ? ಹತ್ತು ಬೇಗ ನಡಿ, ಟೈಮ್ ಆಗ್ಬಿಡುತ್ತೆ. ಕತ್ಲೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ಆಮೇಲೆ. ಸೊ ಗಾಯ್ಸ್ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಟೆರ್ರಸ್ ಮೇಲೆ ಕುತ್ಕೊಂಡು ತಿನ್ಬೇಕಂತೆ ನಮ್ಮ ಪಾಪು. ನಡೀರಿ ಹತ್ತಿ ಹತ್ತಿ ಹತ್ತಿ. ಇಲ್ಲಂತೂ ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗ್ಸು. ಬಟ್ ನನ್ನ ಫೇವ್ರೇಟ್ ಇದೆಯಲ್ಲ ಅಲ್ಲಿ ಮೌಂಟೇನ್, ಅದು ಅಲೆ ಮನೇಲಿ ಕಾಣಿಸ್ತೈತೆ ನೀಟಾಗಿ. ಇಲ್ಲಿ ಬರೀ ಬಿಲ್ಡಿಂಗೆ ಅಲ್ವಾ ಬೇಬಿ? ಇದೇ ನಮ್ಮ ಫೇವ್ರೇಟ್ ಸ್ಪಾಟ್. ಬನ್ನಿ ಕುತ್ಕೊಳ್ಳಿ, ಇಲ್ಲೇ ಕುತ್ಕೊಳ್ಬೇಡ, ಇಲ್ಲೇ ಕುತ್ಕೊಳ್ಳಿ.
ಕರೆಕ್ಟಾಗಿದೆ. ಚೆನ್ನಾಗಿದೆ ಟೇಸ್ಟು. ಹೌದು. ತಿನ್ನು ಬೇಕು ಫಾಸ್ಟಾಗೆ ಕತ್ಲೆ ಬಿಡೆ. ಸೊ ನಾನು ಪಾಪು ವೀಕ್ಲಿ ಒನ್ ಟೈಮ್ ಅಲ್ಲ 2 ಟೈಮ್ ಈ ಥರ ನಮ್ಮ ಟೆರೆಸ್ ಇದೆ. ಹಳೆ ಮನೇಲಾದರೆ ಇನ್ನೂ ಚೆನ್ನಾಗಿತ್ತು, ಅಲ್ಲಿ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ಸ್ವಲ್ಪ ಬಿಲ್ಡಿಂಗ್ಗಳು ಜಾಸ್ತಿ, ಬಟ್ ಆದರೂ ನಾನು ಅವಳು ಆವಾಗಲೂ ಮನೆ ಒಳಗಡೆ ಇರ್ತೀವಲ್ಲ, ಹೊರಗಡೆ ಹೋಗೋದಕ್ಕೂ ಸ್ವಲ್ಪ ದೂರನೇ ಇಲ್ಲಿ ಎಲ್ಲ ವಾಕ್ ಮಾಡ್ಕೊಂಡು ಹೋಗಬೇಕು ಅಂದರೆ. ಸೊ ಮೇಲ್ಗಡೆ ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ. ಸೊ ಇವಾಗ ಕೆಳಗಡೆ ಬಂದೆ. ಪಾಪು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು. ಸೊ ಫಸ್ಟ್ ಇವಾಗ ಹೋಮ್ವರ್ಕ್ ಮಾಡಿಸ್ಬಿಡೋಣ ಅಂತ ಹೋಮ್ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹುಡುಗಿ ಥರ 2 ಕಡೆ ಹಾಕತ್ತಾರೆ, ನಾನು ಹಾಕತ್ತೀನಿ ಅಂದ್ಬಿಟ್ಟು 1 ಕಡೆ ಹಾಕಬತ್ತವಳೆ. ಇನ್ನೊಂದ್ಸಲ ತೋರಿಸು ಚಿಕ್ಕಿಗೆ ಬಂದ್ಬಿಟ್ಟು. ಕಾಲೇಜ್ ಹುಡುಗಿ ಅಂತೇಳು ಆಗಲೇ. ನಮ್ಮ ಸೌಮ್ಯ ಅವ್ರ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮ ಬೇಬಿ ಹೇಳು ಅದೇನು. ಜಿರಾಫೆ, zebra, snake, ಚೀತಾ, ಡೀರ್. deer. ಅಷ್ಟೇ. ಹೋಮ್ವರ್ಕ್ ಮಾಡಿ ಈಗ 8, ಇವಾಗ 8 ನಂಬರ್ ಇದೆಯಲ್ಲ, ಆಮೇಲೆ ಅದು ಓದ್ಕೊಳ್ಳೋಣ. ಫಸ್ಟ್ 8 ಬರ್ಬಿಡೆ. 5 ಹಾಂ 6 ಕಣ. ಹಾಂ 1 8 ವೆರಿ ಗುಡ್. ಅವಳು ಗುಡ್ ಗರ್ಲ್. ಡೈಲಿ ಅವಳೇ ಎಲ್ಲ ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ತಾರೋ ಬಂದು ಹೇಳ್ತಾಳೆ. ಫುಲ್ ಗುಡ್ ಆಗಿದೆ ಈಗ. ಇಲ್ಲಿ ಕಣೋ, ಇಲ್ಲಿ. ಹಾಂ ಅಲ್ಲಿ, ಇಲ್ಲಿ. ಗುಡ್. ಹಾಂ ಬರೀರಿ. ಸೊ ಪಾಪ ಇವಾಗ ಎದ್ಬಿಟ್ಟು ಯೋಗ ಮಾಡ್ತಾ ಇದ್ದಾಳೆ. ಏನೆಲ್ಲ ಮಾಡ್ತಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ, ಆ ವಿಡಿಯೋನ ನೀವು ಇವತ್ತು ನೋಡ್ಬೋದು. ಗುಡ್. ಸೊ ನನ್ನ ಸ್ಯಾಂಡ್ವಿಚ್ ಚೇರ್ ಶೇಪ್ ಎಲ್ಲ ಮಾಡತ್ತೆ. ಗುಡ್ ಮಾಡಪ್ಪ. ಅಷ್ಟಕ್ಕೆ ನಾನು ಕಾರ್ನ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ರೆಸಿಪಿ ಬೇಕಂದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು ಬ್ರೌನ್ ಬ್ರೆಡ್ ಯೂಸ್ ಮಾಡಿ ಇವತ್ತು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಬೇಗ ಮಾಡಬೇಕು, ತುಂಬ ಕೆಲಸ ಇದೆ. ಈ ಮಿಶ್ರಣನ ಈ ಥರ ಸ್ಪ್ರೆಡ್ ಮಾಡೋದು ಅಷ್ಟೇ. ನಾನು ಫಸ್ಟು ಒಂದ್ಸಲ ಟೋಸ್ಟ್ ಮಾಡೋದು ಬರೋವರೆಗೂ. ಕರೆಕ್ಟಾಗಿ ತೋರಿಸು. 2 ಹಿಡ್ಕೊ ಒಂದೇ ಸಲ. ಬೆಳಗ್ಗೆ ಇವತ್ತು ನಮ್ಮ ಬೇಬಿ ಮೆಹಂದಿ ಹಾಕ್ಕೊಂಡಿದೆ. ಇನ್ನು ನಮ್ಮ ಬ್ರೇಕ್ಫಾಸ್ಟ್. ಮಸಾಜ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಪೂಜೆ ಮಾಡಬೇಕಲ್ಲ, ತಲೆ ಸ್ನಾನ. ಪಾಪುಗೂ ಇವತ್ತು ರಜೆ ಇದೆ ಸ್ಕೂಲು. ಸೊ ಫುಲ್ ಮಸಾಜ್ ಮಾಡಿಬಿಟ್ಟು ಮೆಹಂದಿ ಕೂಡ ಎಲ್ಲ ತಕ್ಕೊಡ್ತಾ ಇದ್ದೀನಿ. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬೇರೆ ಬೇಬೀಸ್ ಎಲ್ಲ ಹಾಕ್ಸ್ಕೊಳ್ಳೋದೇನೋ ಗೊತ್ತಾ, ನಾನೇ ಮಾಡೋದು. ಅವಳು ಲಾಂಗ್ ಇರ್ಬೇಕಂತೆ, ಸ್ವಲ್ಪ ಲೈಟಾಗಿ ಸ್ವಲ್ಪ ಹಂಗೆ ಫೇಸ್ ಒಂಚೂರು ಮಸಾಜ್ ಮಾಡಿ. ಬೇಬಿದು ಇವಾಗ ಆಯಿಲ್ ಎಲ್ಲ ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಟೈಮ್. ಕೂತ್ಕೊಂಡು ಸ್ವಲ್ಪ ಹೊತ್ತು ಬೇಬಿಗೆ ಆ್ಯಕ್ಟಿವಿಟೀಸ್ ಹಾಕ್ಕೊಟ್ಟಿದ್ದೀನಿ. ನೋಡ್ಕೊಳ್ತಾಳೆ ಅಷ್ಟೇ. ಮಮ್ಮು ತಿಂದ್ಬಿಟ್ಟು ಹಾಫ್ ಮಾಡಿಬಿಡ್ತಾಳೆ. ಓಕೆ. ಸೊ ಗಾಯ್ಸ್, ಬೇಬಿ ಇವಾಗ ಡ್ಯಾನ್ಸ್ ಟೈಮ್.
ನಾನು ಆದಷ್ಟು ಪಾಪುಗೆ ಚಿಕ್ಕ ವಯಸ್ಸಿಂದನೇ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಮಾಡಿಸ್ಬೇಕು ಅಂತ ತುಂಬಾ ಟ್ರೈ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದನ್ನು ಕೂಡ ಆಗುತ್ತೆ, ಒಂದೊಂದು ಸಲ ಆಗಲ್ಲ, ಎವ್ರಿ ಡೇ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಅಂತೂ ಸೇಮ್ ರೊಟೀನ್ ಇದೇ ಥರ ಫಾಲೋ ಆಗುತ್ತೆ. ಆ ಸ್ಕೂಲ್ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಆಯಿತು. ನೆಕ್ಸ್ಟು ನಾನೇನು ಇವಾಗ ಅವಳ ಕೈಲಿ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಅಂದರೆ ಎಲ್ಲ ಕೆಲಸ ಮಾಡೋದು ಲೈಟಾಗಿ ಚಿಕ್ಕದಾಗಿ. ಅವ್ರಿಗೂ ಕೂಡ ಬ್ಯುಸಿಯಾಗಿರ್ತಾರೆ, ಸುಮ್ಮನೆ ಟಿ ವಿ ಎಲ್ಲ ನೋಡೋ ಬದಲು ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು ಅಂತ ಚಿಕ್ಕದಾಗಿ ಏನಾದರೂ ಮಾಡಿಸ್ತಾ ಇರ್ತೀನಿ. ಇವೆಲ್ಲ ಫುಲ್ಲು ಗಲೀಜಾಗಿದೆ, ಕ್ಲೀನ್ ಮಾಡಬೇಕು. ನೋಡಂತ ಇದ್ದಾಳೆ ಯಾವುದೋ ಬಟ್ಟೆ ತೊಗೋಬೇಕಂತ. ಯಾವ ಬಟ್ಟೆ ತೊಗೋತಾ ಇದ್ದೀರಪ್ಪ? ಇದಾ? ಈಗಲೇ ಇಷ್ಟು ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನಾವು ಇವಳನ್ನ. ಇದೆರಡು ಚೆನ್ನಾಗಿರೋದು ಬಾಡಿ ಮಾನ್ಸ್ಟರ್ ಲಿಯಾನಾ. ಬೇರೀಗ ಸೊ ನೋಡಿ ನಮ್ಮ ಬೇಬಿ ಎಷ್ಟು ಕೆಲಸ ಮಾಡಿಕೊಡ್ತಿದೆ ನಮಗೋಸ್ಕರ. ಥ್ಯಾಂಕ್ ಯು ಬೇಬ್. ನೀಟಾಗಿ ವರ್ಷಪ್ಪ, ಆಯ್ತಾ? ನೀರಿದ್ದು ಬೇಡ, ಹಂಗೆ ಹೊರಿಸು. ಕೆಳಗಡೆ ನೆಲ ಮಾತ್ರ ನೀರು ಹಾಕ್ಬಿಟ್ಟು ಹೊರಿಸ್ಬೇಕಿದ್ದು, ಹಂಗೆ ಹೊರಿಸ್ತಿದ್ದಾರೆ. ಅಯ್ಯೋ, ಕೆಲಸ ಮಾಡಿ ಮಾಡಿ ಸುಸ್ತಾಗೋಯ್ತು ನಮ್ಮ ಪಾಪು. ಮಾಡೆ ನಮ್ಮ ಬೇಬಿ ನೋಡಿ ಎಷ್ಟು ಕೆಲಸ ಮಾಡ್ಕೊಡತ್ತೆ ನಂಗೆ ಅಂತ. ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಅದೆಲ್ಲ ಇಟ್ಬಿಟ್ಟು ವರ್ಷಲ್ಲ. ವಾವ್, ಏನು ಮಾಡ್ತಿದ್ದೀರಾ? ನ್ಯೂಸ್ ಪೇಪರೇ ತಗೊಳ್ಳಿ, ನೀಟಾಗಿ ಉರ್ಸಿ ಆಯ್ತಾ? ಇನ್ನ ಉರ್ಸಿ. ನಮ್ಮ ಬೇಬಿ ಇವಾಗ ಮಿರರ್ನ ಕ್ಲೀನ್ ಮಾಡ್ತಿದೆ. ನನಗಂತೂ ಎಷ್ಟು ಕೆಲಸ ಕಡಿಮೆ ಆಗಿದೆ ಅಂದರೆ, ನಮ್ಮ ಪಾಪು ದೊಡ್ಡವಳಾದ್ಮೇಲೆ ಅರ್ಧ ಕೆಲಸ ಅವಳೇ ಮಾಡ್ಕೋತಾ ಇದ್ದಾಳೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಒಂದಿನ ಮಾಡ್ತಾ ಇದ್ದಾಳೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇವಾಗಿಂದನೇ. ಹೆಣ್ಮಕ್ಳಿಗೆ ಇವಾಗಿಂದನೇ ಎಲ್ಲ ಥರನೂ ಕಲಿಸಿರ್ಬೇಕು ಗಾಯ್ಸ್. ಬರೀ ಓದೋದು ಬರೆಯೋದು ಡ್ಯಾನ್ಸು ಸಿಂಗಿಂಗ್ ಅಲ್ಲದೆ ಮನೆ ಕೆಲಸನೂ ಕಲಿಸ್ಬೇಕು. ಬರೀ ಗರ್ಲ್ಸ್ಗಲ್ಲ, ಬಾಯ್ಸ್ ಮದರ್ ಇದ್ದಾರೆ ಅವರು ಕೂಡ ಕೆಲಸ ಮಾಡ್ತಿದ್ದಾಳೆ. ನೋಡಿ ನಮ್ಮ ಪಾಪು ಇದ್ರ ಮೇಲೆಲ್ಲ ಹತ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾಳೆ. ವಾವ್, ಓಕೆ 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 ಇಳಿರಿ. ಸಾಕು 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 ಹಾಕಿದ್ಮೇಲೆ ನಾನು ಒರೆಸ್ಬೇಕು. ಇದೇ ಆ್ಯಕ್ಚುಲ್ ರಿಯಾಲಿಟಿ. ಅವಳಿಗೆ ಈ ಥರ ಪ್ರೆಸ್ ಮಾಡೋದಕ್ಕೆ ಇಷ್ಟ, ಅದಕ್ಕೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ನಾನೇ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಸಾಕು. ವಾವ್, ಕಸನೂ ಗುಡಿಸ್ತಾ ಇದ್ದೀರಾ ಬೇಬಿ? ಗುಡಿಸಿ. ವಾವ್, ಥ್ಯಾಂಕ್ ಯು ಬೇಬ್. ಈ ಥರ ಕಸ ಗುಡಿಸೋದ ನಿಮ್ಮ ಕಡೆ? ಹಿಂಗೆ ಓಡ್ ಬಂದ್ಬಿಟ್ಟು ಗುಡಿಸ್ಬಿಡ್ತಾರಾ? ಓಕೆ, ಗುಡಿಸಿ. ಹಿಂಗೆ ತೊಗೊಂಡು ಹಿಂಗೆ ಓಡ್ ಬರೋದಾ? ಯಾರಿಗೆ ಕೊಟ್ಟಿದ್ದೆ ಈ ಥರ ಕಸ ಗುಡ್ಸೋಕ್ಕೆ? ಎಷ್ಟೊಂದು ಕಸ ಬಂದ್ಬಿಟ್ಟಿದೆ. ನನ್ನ ಬೇಬಿ ಎಷ್ಟು ಕೆಲಸ ಮಾಡಿಕೊಡುತ್ತೆ ಅಂದರೆ, ನನಗೊಂದು ಕೆಲಸನೂ ಉಳಿಸಿಲ್ಲ. ಪಾತ್ರೆನೂ ವಾಶ್ ಮಾಡಿದ್ಲು, ಮನೆಯೆಲ್ಲ ಕ್ಲೀನ್ ಮಾಡುತ್ತಿದ್ದಾಳೆ, ಇವಾಗ ಕಸ ಗುಡಿಸ್ತಾ ಇದ್ದಾಳೆ. ಸೊ ಬನ್ನಿ ಇನ್ನೂ ಏನೇನೆಲ್ಲ ಕೆಲಸ ಮಾಡಿಕೊಡ್ತಾಳೆ ಅಂತ ನೋಡೋಣ. ಬೇಬಿದು ಸ್ನಾನ ಎಲ್ಲ ಆಯಿತು, ಫ್ರೆಶ್ ಅಪ್ ಆಗಿದ್ದಾರೆ. ಏನು ಮಾಡ್ತಿದ್ದೀರಾ? ಈಗ ಮಲ್ಕೋತಿದ್ದಾರೆ. ಇವಾಗ ಬಾಪುದು ಶಾಶಿ ಟೈಮ್. ಗುಡ್ ನೈಟ್ ಗಾಯ್ಸ್. ಮತ್ತೆ ಸಿಗ್ತೀವಿ ಮಲ್ಕೋಬೇಕಾದ್ರೆ. ನೆಗಡಿ ಆಗಿಬಿಟ್ಟಿದೆ ಪಾಪ ಗುಂಡಾಗೆ. ನೀಟಾಗಿ ತಲೆ ಒರೆಸ್ಕೊಪ್ಪ, ನೀಟಾಗಿ ಪಾಪು ಇಸ್ಕೊಳ್ಳು. ನಮ್ಮ ಬೇಬಿಗೆ ಇವತ್ತು ನಾನು ಮ್ಯಾಗಿ ಮಾಡಿಕೊಟ್ಟಿದ್ದೀನಿ. ನಮ್ಮ ಮನೇಲಿ ಮ್ಯಾಗಿ ಮಾಡಿ ಆಲ್ಮೋಸ್ಟ್ ಒಂದು 6 months ಆಯಿತು ಅನಿಸುತ್ತೆ. ಮಕ್ಕಳಿಗೆಲ್ಲ ಕೊಡಬೇಡಿ ಇದನ್ನು. ಯಾವಾಗಾದರೂ 6 monthsಗಿಲ್ಲ 1 yearಗೆ ಅಷ್ಟೇ ಕೊಡಿ. ಓಕೆ, ಚೆನ್ನಾಗಿದೆ ಪಾಪು. ಗಾಯ್ಸ್, ಪಾಪು ಮಲ್ಕೊಂಡಿದ್ದಾಗ ನಾನು ಮ್ಯಾಗಿ ಮಾಡಿ ಇಟ್ಟಿದ್ದೆ. ಯಾವಾಗಲೂ ಮಾಡಲ್ಲ, 6 months ಆಯಿತು ಅನಿಸುತ್ತೆ ನಾವು ಮಾಡಿ ಮ್ಯಾಗಿ. ಎಲ್ಲ ಪಾಪು ಜಾಸ್ತಿ ಕೊಡಬಾರ್ದು, ಇದೆಲ್ಲ ಜಂಕ್ ಫುಡ್ ಅಲ್ವಾ, ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ. ಸೊ ಇವಾಗ ನಾನು ಪಾಪು ಇಬ್ಬರು ಸ್ವಲ್ಪ ಮ್ಯಾಗಿ ತಿಂದ್ಬಿಟ್ಟು
ಮನೆ ಎಲ್ಲ ಕ್ಲೀನ್ ಆಯಿತು. ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಮಾಲ್ಗೆ ಹೋಗ್ಬೇಕು ಅಲ್ಲ ಬೇಬ್? ಮಾಲ್ಗೆ ಹೋಗ್ಬೇಕಾದ್ರೆ ಸಿಗ್ತೀವಿ ಪೂಜೆ ಎಲ್ಲ ಮಾಡಿಬಿಟ್ಟು. ಲಿಯಾನೇ ಎತ್ಕೊಂಡು ತಿನ್ನುತ್ತೆ. ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಪೂಜೆ ಮಾಡಬೇಕಾದ್ರೂ ಅಟ್ಲೀಸ್ಟ್ ಡ್ರೆಸ್ ಹಾಕೊಳ್ಳೋಣ ಅಂತ. ಇದೇ ನನ್ನ ಡ್ರೆಸ್. ಆ್ಯಂಡ್ ಇದು ಮಲ್ಲಿಗೆ ಹೂವು. ತುಂಬ ದಿವಸದಿಂದ ಹೇಳ್ತಾ ಇದ್ದೆ, ಇವತ್ತು ತಂದುಕೊಟ್ಟಿದ್ದಾರೆ. ಏನೋ ಒಳ್ಳೆ ಜ್ಞಾನ ಇತ್ತು ಅನಿಸುತ್ತೆ. ಇರಿ ಮುಡ್ಕೋತೀನಿ. ಸೊ ಗಾಯ್ಸ್, ಪೂಜೆಗೆಲ್ಲ ರೆಡಿ. ನಾನು ಇದೆ ಮಾಲ್ಗೆ ಹೋಗೋಕ್ಕೆ. ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ಲ. ಮಾಮಿ ಸಾಂಗ್ ಹಾಕೋಣ ಬನ್ನಿ. ಪೂಜೆ ಮಾಡೋಕ್ಕೆಲ್ಲ ರೆಡಿ ಆಯಿತು. ನಾನು ನೋಡಿ ಬೆಳಗ್ಗೆ ಹೂ ಹೆಂಗೆ ಗಮ್ ಗಮ್ ಅಂತಿದೆ ಅಂದರೆ ಬೆಳಗ್ಗೆಯಿಂದ ನಾನು ಯಾವಾಗ ಮುಡ್ಕೋತೀನೋ ಅನಿಸ್ತಾ ಇತ್ತು. ಸೊ ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದೀನಿ. ಮಾಲ್ಗೆ ಬೇರೆ ಹೋಗ್ಬೇಕು. ಹಂಗೆಲ್ಲ ಆಡಬೇಡ, ಹೂವು ಹಾಳಾಗತ್ತೆ ಕಣೆ ಗುಂಡ. ಸೊ ಬನ್ನಿ ಪೂಜೆ ಮಾಡೋಣ. ಗಾಯ್ಸ್, ಕ್ವಿಕ್ಕಾಗಿ ರೆಡಿ ಆದ್ವಿ ನಾನು ಬೇಬಿ ಆಲ್ರೆಡಿ ರೆಡಿಯಾಗಿತ್ತು. ನಾನು ಟ್ರೆಡಿಷ್ನಲ್ ಔಟ್ಫಿಟ್ಟಿಂದ ಸ್ವಲ್ಪ ಮಾಡರ್ನ್ ಔಟ್ಫಿಟ್ಟಿಗೆ ಬಂದಿದ್ದೀನಿ. ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಸೊ ಬನ್ನಿ ಹೋಗೋಣ. ಆಲ್ರೆಡಿ 6:30 ಆಗೋಯ್ತು. ಲೇಟ್ ಆಗಿಬಿಡುತ್ತೆ. ನೋಡೋಣ, ಬೇಗ ಕರೆದ ತಕ್ಷಣ ಬರಬೇಕು. ಆಮೇಲೆ ಇಲ್ಲ ಅಂತ ಹಠ ಮಾಡಬಾರ್ದು. ಓಕೆ ಸರಿ, ಬನ್ನಿ ಹೋಗೋಣ. ನಮ್ಮ ಬೇಬಿದಿದು. ಓಕೆ ಲೆಟ್ಸ್ ಗೋ. ಹಾಂ ಓಕೆ. ಧೂಪ ಹಾಕಿ ಚೆನ್ನಾಗಿದೆ ವೈಬ್. ನಮ್ಮ ಬೇಬಿ ಪೂಜೆ ಮಾಡಿದೆ. ಅಲ್ಲ, ಇಲ್ಲಿಂದ ಮನೆಯಿಂದ ವಾಟರ್ ಬಾಟಲ್ ತಗೋಬೇಕಾ? ಇದರಲ್ಲಿ ಇಡ್ಸಲ್ಲ ಕಣೋ. ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಲ್ಲ? ಕ್ಯೂಟಾ? ಯಾಕೋ ಗೊತ್ತಿಲ್ಲ, ನನಗೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅನಿಸ್ತು. ನಂತರ ಯಾರಾದರೂ ಇರ್ತೀರಾ ಅಥವಾ ಗೊತ್ತಿಲ್ಲ. ಪಾಪು ಆದಮೇಲೆ ಕೆಲ್ಸಕ್ಕೆ ಹೋಗೋದು ಎಷ್ಟು ಒಳ್ಳೇದಾ ಕೆಟ್ಟದ್ದಾ ನನಗೆ ಈಗಲೂ ಕನ್ಫ್ಯೂಷನ್ ಇದೆ. ನನ್ನ ಕೆರಿಯರ್ನ ಸ್ಟಾಪ್ ಮಾಡಿದೆ, ಯಾಕೆ ಇವಾಗ ಅನಿಸ್ತಿದೆ ನಾನು ಯಾಕೆ ಸ್ಟಾಪ್ ಮಾಡಿದೆ, ನಾನು ಹೋಗ್ಬೇಕಿತ್ತಲ್ವಾ ಅಂತ. ಕರೆಂಟ್ ಸಿಚುವೇಶನ್ ಮತ್ತು ನಾನು ಕೆಲಸ ಬಿಡಬೇಕಾದ್ರೆ ಸ್ಟ್ರಾಂಗ್ ರೀಸನ್ ಇತ್ತು. ನನಗೆ ಪಾಪು ನೋಡ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ. ಆ್ಯಂಡ್ ಬೇಸಿಕಲಿ ನನಗೆ ಅತ್ತೆ ಮಾವ ಕೂಡ ಇರಲಿಲ್ಲ. ಸೊ ಆ್ಯಸ್ ಯೂಶಲ್ ನನಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇತ್ತು ನಾನು ಕೆಲಸ ಮಾಡಬೇಕಾದ್ರೆ. ಆದ್ರೂ ನಾನು ಯಾಕೆ ಕೆಲಸ ಬಿಟ್ಟೆ ಅಂದರೆ ಹೇಳ್ತೀನಿ. ನನಗೆ ಕೆಲಸ ಬಿಡೋ ಟೈಮಲ್ಲಿ ಏನು ಅನಿಸ್ತಿತ್ತು ಅಂತಂದರೆ, ನನಗೆ ಪಾಪುಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಯಾವುದೇ ಫೆಸ್ಟಿವಲ್ಗಳು ಬಂದರೂ ಸೆಲೆಬ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮನೇಲಿ ಏನೋ ಒಂಥರ ತುಂಬ ಮೆಸ್ಸಿ ಥರ ಅನಿಸ್ತಾ ಇತ್ತು. ವರ್ಕ್ ಫ್ರಮ್ ಹೋಮ್ ಇದ್ದರೂ ಕೂಡ ನನಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ ಆ ಫೇಸಲ್ಲಿ. ಬಟ್ ಇವಾಗ ಅವಳಿಗೆ ಆಲ್ರೆಡಿ 4 years ಕಂಪ್ಲೀಟ್ ಆಗ್ತಾ ಬರಬೇಕಾದ್ರೆ ನನಗೆ ಅನಿಸ್ತಿದೆ ನಾನು ತಪ್ಪು ಮಾಡಿದೆ. ನಾನು ಬಿಡಬಾರ್ದಿತ್ತು. ಅದು ವರ್ಕ್ ಫ್ರಮ್ ಹೋಮ್ ಜಾಬ್ನ ಯಾಕೆ ಬಿಟ್ಟೆ ಅಂತ ನಿಜ ಇವಾಗ ಅನಿಸ್ತಾ ಇದೆ. ಆ್ಯಂಡ್ ಅವಾಗೇನೋ ಬಿಟ್ಟೆ, ಈಸಿಯಾಗಿ ಬಿಟ್ಬಿಟ್ಟೆ. ಬಟ್ ನಿಜ, ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಲೇಬೇಕು. ಪಾಪ ನಮ್ಮ ಹಸ್ಬೆಂಡ್ ಆ ಥರ ಏನೂ ಅಲ್ಲ. ಅವರು ಯಾವಾಗಲೂ ಹೇಳೋದು, ಬೇಡ ಆರಾಮಾಗಿ ಮನೇಲಿರೋ ಪಾಪು ನೋಡಿಕೊಂಡು, ನಾನಿಲ್ವಾ ಅಂತ ಹೇಳ್ತಿರ್ತಾರೆ. ಬಟ್ ಆದ್ರೂ ನನ್ನ ಪ್ರಕಾರ ಇವಾಗ ಎಷ್ಟೇ ಹಸ್ಬೆಂಡ್ಗಳು ಚೆನ್ನಾಗಿ ನೋಡಿಕೊಂಡ್ರು ಅವರು
ಕಷ್ಟ ಕೊಟ್ಟಿಲ್ಲ ಅಂದರೂ ಹೆಣ್ಮಕ್ಳುಗಳಿಗೆ ಅವ್ರದ್ದೇ ಆದಂತಹ ಅರ್ನಿಂಗ್ಸ್ ಇರಲೇಬೇಕು. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ನಾನು ಕೆಲಸ ಬಿಟ್ಟು 2 ಇಯರ್ಸ್ ಗ್ಯಾಪ್ ಆಗೇ ಬಿಡ್ತು. ಆ್ಯಂಡ್ ನಾನೇನೋ ಆಮೇಲೆ ಏನು ಮಾಡಿದ್ರು ಅಂದರೆ, ನಾನು ಯಾಕೆ ವರ್ಕ್ ಫ್ರಮ್ ಹೋಮ್ ಕೆಲಸನೂ ಬಿಟ್ಟೆ ಅಂದರೆ, ಅಲ್ಲಿ ನನಗೆ ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ನೀವು ಆಫೀಸ್ಗೆ ಬರಲೇಬೇಕು ಅಂತ ಹೇಳಿದ ರೀಸನ್ಗೆ ಅಷ್ಟೇ ನಾನು ಬಿಟ್ಟಿದ್ದು. ಇಲ್ಲ ಅಂದಿದ್ರೆ ನಾನು ಆ ಜಾಬ್ನ ಬಿಡ್ತಾ ಇರಲಿಲ್ಲ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಇವಳು ನೋಡು ವರ್ಕ್ ಫ್ರಮ್ ಹೋಮ್ ಇದ್ರೂ ಜಾಬ್ ಬಿಟ್ಲು ಅಂತ. ಬಟ್ ಆ ಟೈಮಲ್ಲಿ ಅವರು ಟಾರ್ಗೆಟ್ ಮಾಡಿದರು, ಇಲ್ಲ ನೀವು ಬರಲೇಬೇಕು ಆಫೀಸ್ಗೆ ಅಂತ. ಬಟ್ ಆವಾಗ ಪಾಪುಗೆ ಇನ್ನೂ 9 ಮಂತ್ಸ್ ಇದ್ದಿದ್ದು. ನಮ್ಮ ಅಮ್ಮ ಕೂಡ ನನ್ನ ಜೊತೆ ಇದ್ದರು, ಬಟ್ ಆದ್ರೂ ಅವ್ರಿಗೆ ಅವಾಗ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂತು. ಅಪ್ಪ ಕೂಡ ಇರಲಿಲ್ಲ ಅಲ್ವಾ, ನನ್ನ ತಂಗಿ ಒಬ್ಬಳೇ ಇದ್ಲು. ಅವಳು ಮದುವೆ ಎಲ್ಲ ಮಾಡೋ ಟೈಮ್ ಬಂದಾಗ ಆ ಟೈಮಲ್ಲಿ ನಾನು ಬಿಡು ಮತ್ತೆ ಕೆರಿಯರ್ನ ರೀಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಅವಾಗ ಬ್ರೇಕ್ ತೊಗೊಂಡೆ. ಸೊ ಇದು ನನ್ನ ಕರೆಂಟ್ ಸಿಚುವೇಶನ್. ನಾನು ಕೆಲಸನ ಬಿಟ್ಟು ಇವಾಗ ಮನೇಲಿದ್ದೀನಿ ಆರಾಮಾಗಿ ಪಾಪು ಮತ್ತು ಹಸ್ಬೆಂಡ್ ಜೊತೆ. ಬಟ್ ಆದರೂ ನನಗಂತೂ ಗಿಲ್ಟ್ ಕಾಡ್ತಾನೆ ಇರುತ್ತೆ, ಏನಕ್ಕೆ ಈ ಥರ ಆಯಿತು ವರ್ಕ್ ಫ್ರಮ್ ಹೋಮ್ ಅಂತ ಎಷ್ಟು ಜನ ಕೇಳ್ತಿರ್ತಾರೆ. ಅದು ಎಸ್ಪೆಷಲಿ ಒಂದು ಮದುವೆ ಆದಮೇಲೆ, ಮಗು ಆದಮೇಲೆ ಎಲ್ಲ ಹೆಣ್ಮಕ್ಳಿಗೆ ಈ ಥರ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಥರ ಏನಕ್ಕೆ ಈ ಥರ ಟಾರ್ಗೆಟ್ ಮಾಡಿದ್ರು ಅಂತ ನಿಜ ಗಿಲ್ಟ್ ಫೀಲ್ ಇದ್ದೇ ಇದೆ. ಹೆಂಗಿದ್ರು ಇವಾಗ ಮನೇಲಿದ್ದೀನಿ ಅಲ್ಲ ಅಂತ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನ ಸ್ಟಾರ್ಟ್ ಮಾಡಿದೆ. ಇದು ನನ್ನ ಆ್ಯಕ್ಚುಲ್ ಜರ್ನಿ ಸ್ಟಾರ್ಟ್ ಆಗೋದಕ್ಕೆ ರೀಸನ್ನು ಇನ್ಸ್ಟಾಗ್ರಾಮ್ ಆಲ್ಮೋಸ್ಟ್ ನಾನು ಕೆಲಸ ಮಾಡಿಕೊಂಡೇ ಸ್ಟಾರ್ಟ್ ಮಾಡಿದ್ದೆ, ಆದರೂ ಮಗು ಆದಮೇಲೆ. ಅದ್ರ ಜೊತೆಗೆ ಯೂಟ್ಯೂಬ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನೋಡೋಣ ಫ್ಯೂಚರಲ್ಲಿ. ಆ್ಯಂಡ್ ಈ ಸಿಚುವೇಶನ್ ಕೂಡ ಅದೇ ಥರ ಟಫ್ ಇದೆ, ಯಾರಿಗೂ ಅಷ್ಟೊಂದು ಈಸಿಯಾಗಿ ಇವಾಗ ವರ್ಕ್ ಫ್ರಮ್ ಹೋಮ್ ಸಿಗ್ತಿಲ್ಲ. ಆ್ಯಂಡ್ ನಾನು ಪಾಪುನೆಲ್ಲ ನನಗೆ ಪ್ಲೇ ಹೋಮಲ್ಲೆಲ್ಲ ಬಿಟ್ಟು ಹೋಗೋಕ್ಕೆ ಒಂಚೂರು ಇಷ್ಟ ಇಲ್ಲ. ಅವಳು ಇನ್ನೂ ಚಿಕ್ಕವಳು, ನೋಡೋಣ, ಇನ್ನೂ ತುಂಬ ಟೈಮ್ ಇದೆ. ಸ್ವಲ್ಪ ಎಲ್ಲ ಸೆಟ್ ಆಗೋವರೆಗೂ ಏನೋ ಅಂತಾರಲ್ಲ, ಯಾವ್ಯಾವ ಟೈಮಲ್ಲಿ ಆಗಬೇಕೋ ಅದು ಹಾಗೇ ಆಗುತ್ತೆ ಅಂತ ಸ್ಟ್ರಾಂಗ್ ಬಿಲೀಫ್ ನನ್ನ ಹತ್ರ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ನಾನು ಸುಮ್ಮನೆ ಕೂರೋದು ಬೇಡ ಅಂತ ನಾನು ಮನೇಲಿ ಇದ್ಕೊಂಡೆ ಏನೇನಾಗುತ್ತೋ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಆ್ಯಂಡ್ ಇವಾಗ ರೀಸೆಂಟಾಗಿ ಒಂದು ಕ್ಲಾಸ್ಗೆ ಕೂಡ ಜಾಯ್ನ್ ಆಗಿದ್ದೀನಿ. ನಿಮ್ಮಲ್ಲಿ ಕೂಡ ಯಾರಾದರೂ ನಂತರ ಫೇಸ್ನ ನೀವೇನಾದ್ರು ಫೇಸ್ ಮಾಡ್ತಿದ್ರೆ ಸುಮ್ಮನೆ ಇವಾಗ ಬಿಡು ಕೆಲಸ ಹೋಯಿತು ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋ ಬದಲು ಇನ್ನೂ ತುಂಬಾ ಆಪರ್ಚುನಿಟೀಸ್ ಇರುತ್ತೆ, ಅದನ್ನು ನಾವೇ ಹುಡುಕಬೇಕು. ಯಾರೂ ನಿಮ್ಗೆ ಬಂದು ಆ ದಾರಿನ ತೋರಿಸಲ್ಲ. ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಿ ಏನೇನು ಮಾಡ್ಬೋದು ನಾನು ಮನೇಲಿ ಇದ್ಕೊಂಡು ಅಂತ ತುಂಬ ಸರ್ಚ್ ಮಾಡಿ. ನಿಮ್ಗೆ ಯಾರು ಕೂಡ ಬಂದ್ಬಿಟ್ಟು ಹೇಳ್ಕೊಡಲ್ಲ ಏನು ಮಾಡಬೇಕು ಏನು ಅಂತ. ನಿಮಗೆ ಏನು ಅನಿಸುತ್ತೋ, ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಸುಮ್ಮನೆ ಅಂತೂ ಕೂತ್ಕೋಬೇಡಿ, ಅಯ್ಯೋ ಕೆಲಸ ಹೋಯ್ತು ಏನು ಮಾಡೋದು, ಮಗು ಇದೆ ಅವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ತುಂಬ ಜನಕ್ಕೆ ಗಿಲ್ಟ್ ಕಾಡ್ತಾನೆ ಇರುತ್ತೆ. ಇವಾಗೆಲ್ಲ ಯಾವ ಥರ ನಿಮಗೆ ಸೋಷಿಯಲ್ ಮೀಡಿಯಾ ಇದೆ ಅಂದರೆ, ನಿಮಗೆ ಸೋಷಿಯಲ್ ಮೀಡಿಯಾನೇ ಇಂಟ್ರೆಸ್ಟ್ ಇರಬೇಕು ಅಂತ ಏನೂ ಇಲ್ಲ. ಮನೇಲಿ ಇದ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಇದಕ್ಕೆಲ್ಲ ನೀವು ಬಿಸ್ನೆಸ್ನಾದರೂ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಇರಬೇಕು. ನೀವು ಕೂಡ ಟ್ರೈ ಮಾಡಿಲ್ಲ ಅಂದರೆ ಯಾವುದೂ ಆಗಲ್ಲ. ಸುಮ್ಮನೆ ಕೂತ್ಕೊಂಡು ಏನೂ ಆಗಲ್ಲ ಅಂತ ಯೋಚನೆ ಮಾಡೋ ಬದಲು ನಾವು ಏನಾದರೂ ಒಂದು ಸ್ಟೆಪ್ನ ತೊಗೊಂಡ್ರೆ ಅದರಲ್ಲಿ ನಾವು ಮುಂದೆ ಬರ್ತೀವ ಇಲ್ವಾ ಅನ್ನೋದಂತೂ ಡೆಫಿನೆಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಏನೋ ಅಂತಾರಲ್ಲ, ಉಡ್ಸಿದ್ದೇವರು ಉಳ್ಮೈಸಲ್ಲ ಅಂತ. ಸೊ ತಲೆನೇ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ದಾರಿ ಕ್ಲೋಸ್ ಆಗಿದ್ದರೆ ಇನ್ನೂ 1000 ದಾರಿಗಳು ಓಪನ್ ಆಗಿರುತ್ತೆ. ನಾನು ಸಖತ್ತು ತುಂಬಾ ಮೆಂಟಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಆವಾಗ ಕೆಲಸ ಎಲ್ಲ ಕಳ್ಕೊಂಡಾಗ ಸಖತ್ತು ಬೇಜಾರಾಗ್ತಾಯಿತ್ತು. ಬಟ್ ಇವಾಗ ಸ್ಟ್ರಾಂಗ್ ಮೈಂಡ್ಸೆಟ್ಟಿಂದ ನಾನು ಇದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂದರೆ ನಂಗೆ ಅಷ್ಟೊಂದು ಸಕ್ಸಸ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ. ನಾನು 3 ಇಯರ್ಸ್ ಆಯಿತು ಎಲ್ಲ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಯಿತು. ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ 3 ಇಯರ್ಸ್ ಆಯಿತು. ಪರವಾಗಿಲ್ಲ. ಇವಾಗ ನನಗೂ ಲೈಟಾಗಿ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಯೂಟ್ಯೂಬ್ ಕೂಡ ಆಲ್ರೆಡಿ ಮಾನಿಟೈಸೇಷನ್ ಆಗಿದೆ. ನಾನೇ ಅದು ಇದು ಯಾವುದೋ ಕನ್ಫ್ಯೂಷನಲ್ಲಿ ಏನು ಸ್ಟಾಪ್ ಸ್ಟಾರ್ಟ್ ಮಾಡಲ ಏನೇನೋ ಅಂದ್ಕೊಂಡು ಯೂಟ್ಯೂಬ್ ಸ್ವಲ್ಪ ನನಗೆ ಇವಾಗ ರೀಚ್ ಕಡಿಮೆ ಆಗಿದೆ. ನನಗೆ ಗೊತ್ತು ಅದು ಕೂಡ ಒಂದಲ್ಲ ಒಂದಿನ ನಾನು ರೀಚ್ ಮಾಡ್ತೀನಿ ಅಂತ. ನಾವು ಏನೇ ಕೆಲಸ ಮಾಡೋದಕ್ಕೆ ಮುಂಚೆ ಫಸ್ಟು ನಮ್ಮಲ್ಲಿ ನಮ್ಗೆ ನಂಬಿಕೆ ಇರಬೇಕು. ಆ ಕೆಲಸದ ಮೇಲೆ ಪ್ರೀತಿ, ಗೌರವ, ಹಾರ್ಡ್ ವರ್ಕ್ ಅಂತ ಇದ್ದರೆ ನಿಜ ಯಾವತ್ತೂ ನಾವು ಸೋಲೋದಕ್ಕೆ ಚಾನ್ಸೇ ಇಲ್ಲ. ನಾನಂತೂ ತುಂಬ ಮೋಟಿವೇಶ್ನಲ್ ವೀಡಿಯೋಗಳನ್ನ ನೋಡ್ತಾ ಇರ್ತೀನಿ. ಅವಾಗವಾಗ ತುಂಬ ಲೋ ಆಗ್ತಿರ್ತೀನಿ. ಇದೇ ಥರ ಫುಲ್ಲು ಪಾಸಿಟಿವ್ ಆಗಿರಲ್ಲ. ನಾನು ಕೂಡ ಮತ್ತೆ ಲೋ ಆಗ್ತಿರ್ತೀನಿ, ಮತ್ತೆ ಸರಿ ಹೋಗ್ತಿರ್ತೀನಿ. ಇದೆಲ್ಲ ಒಂದು ಫೇಸು. ಶ್ರೀಕೃಷ್ಣ ಹೇಳ್ತಾರಲ್ಲ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಸೊ ಯಾವುದೇ ಟೈಮ್ ಆದರೂ ಅಷ್ಟೇ ಇದೇ ಥರ ಇರಲ್ಲ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಅಷ್ಟೇ ನಂತರ ಯಾರಾದರೂ ಇದೇ ಥರ ಸಿಚುವೇಷನಲ್ಲಿ ಇದ್ದರೆ ಸ್ವಲ್ಪ ಜಾಸ್ತಿ ಮೋಟಿವೇಶನಲ್ ವೀಡಿಯೋಗಳನ್ನ ನೋಡಿ, ಎಲ್ಲ ಸರಿ ಹೋಗುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆ್ಯಂಡ್ ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಇರ್ತೀರಾ ಗೊತ್ತಿಲ್ಲ,
ಈ ವಿಡಿಯೋ ಎಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಇವಾಗಲೇ ಮೊದಲೇ ಗೊತ್ತಿದ್ದಂಗೆ ನನ್ನ ವಿಡಿಯೋ ಒಂದು ಸಖತ್ತು ಲೋ ರೀಚ್ ಆಗ್ತಿದೆ. ಪರವಾಗಿಲ್ಲ, ಯಾವ ಥರ ಒಂದಿನಾದರೂ ನಾನು ರೀಚ್ ಆದಾಗ ವಿಡಿಯೋ ಯಾರಾದರೂ ನೋಡಿರ್ತಾರೆ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸ್ನ್ಯಾಕ್ಸ್ ಎಲ್ಲ ಆಟ ಎಲ್ಲ ಆಡಾಯಿತು. ಈ ವಿಡಿಯೋ ಆಲ್ರೆಡಿ ನಮ್ಮ ಮನೆಗೆ ಇದೇ ಮಾಲ್ ಹತ್ರ ಇರೋದು, ಸೊ ಜಾಸ್ತಿ ನಾವು ಇಲ್ಲಿಗೆ ಬರ್ತಿರ್ತೀವಿ. ಆ್ಯಂಡ್ ಪಾಪುಗಲ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ಇದೆಯಲ್ಲ, ಅದು 1 ಇಯರ್ಗೆ ತೊಗೊಂಡಿರೋದು. ಬಂದಾಗ 1 ಅವರ್ ನಾವು ಕಾರಣ ಎಷ್ಟಾರು ಅವರ್ ಯೂಸ್ ಮಾಡ್ಬೋದು, 12 ಅವರ್ ಇರುತ್ತೆ. ಸೊ 1 ಅವರ್ ಅಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಸ್ಟುಡಿಯೋ ಇದೆ ಅಲ್ಲೇ, ಚಿಕ್ಕದೇ ಮಾಲ್ ಏನು ದೊಡ್ಡದಲ್ಲ. ಅಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ನೋಡಿದೆ, ಅಷ್ಟೊಂದು ಇಷ್ಟ ಆಗಲಿಲ್ಲ ಕಲೆಕ್ಷನ್ಸು. ಸೊ ಹಾಗೆ ಬಂದ್ವಿ. ಪಾಪುಗೆ ಕಾಟನ್ ಕ್ಯಾಂಡಿ ಬೇಕು ಅಂತ ಹೇಳಿದ್ಲು, ಅದೆಲ್ಲ ತಿಂದ್ಕೊಂಡು ನಾನು ಡಯಟ್ ಅಂತ ಸ್ವಲ್ಪ ಲೈಟಾಗೆ ತಿಂತಾಯಿದ್ದೀನಿ. ಆದರೂ ವರ್ಕೌಟ್ಸ್ ಎಕ್ಸಸೈಸ್ ಏನೂ ಮಾಡ್ತಿಲ್ಲ ಅಲ್ವಾ, ಸೊ ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ನಾನು ಪಾಪು ಬಂದರೆ ಯಾವಾಗಲೂ ಕ್ಯಾಬಲ್ಲಿ ಆಟೋದಲ್ಲೇ ಬರೋದು. ಸೊ ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 15-20 ಮಿನಿಟ್ಸ್ ಅಷ್ಟೇ. ಸೊ ತುಂಬ ಏನು ಓವರಾಗಿ ಏನು ಮಾತಾಡಿಲ್ಲ ಅಂತ ಅನ್ಕೋತೀನಿ. ನನ್ನ ಮನದಾಳದ ಅನಿಸಿಕೆ ಇಷ್ಟು ದಿನದಿಂದ ಯಾರಿಗೂ ಶೇರ್ ಮಾಡಿರಲಿಲ್ಲ, ಮಾಡ್ಕೊಂಡಿದ್ದೀನಿ, ಯೂಟ್ಯೂಬಲ್ಲಿ ಶೇರ್ ಮಾಡಿರಲಿಲ್ಲ. ಯಾರಾದರೂ ಇದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಾನು ಮಾಡ್ತಿರೋ ವೀಡಿಯೋಸ್ಗೆ ಕಮೆಂಟ್ ಕೂಡ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಸಿಗ್ತೀನಿ. ವೀಡಿಯೋಸ್ ಎಲ್ಲ ಮಾಡ್ಕೊಂಡಿರ್ತೀನಿ, ಬಟ್ ಎಡಿಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.